ಬೆಳಗ್ಗೆ ಮಾಡಿದ ರೈಸ್ ಇತ್ತು ಅದನ್ನೇ ಐತಲ್ಲ ಇಲ್ಲಿ ಜೀರಾ ರೈಸ್ ಮಾಡ್ಕೊಂಡಿದ್ದೆ ಜೀರಾ ರೈಸ. ಈಗ ಒಂದು ವಿಡಿಯೋ ಶೂಟ್ ಅದ ಹೊರಗಡೆ, ಒಂದಿಬ್ರು ಹುಡುಗರು ಬೇಕಾಗಿತ್ತು. ಅದಕ್ಕೈತಲ್ಲ ನಮ್ಮ ಟೈಗರ್ ಗಂಗು ಆ್ಯಂಡ್ ರಾಜೌಲಿ ಅದರಿಬ್ರು. ನಮ್ಮ ಟೈಗರ್ ಗಂಗು ಅವ್ರು ಏಕ್ ನಂಬರ್ ಆ್ಯಕ್ಟಿಂಗ್ ಮಾಡ್ಯಾರ. ಸ್ವಲ್ಪ ಚಾ ಕುಡಿಯೋದು, ಚಾ ಕುಡೋಕ್ಕೆ ಮನೆಗೆ ಹೋಗೋದಂತ, ಮನೆಗೆ ಹೋಗಿ ಕೆಲಸ ಮಾಡ್ಬೇಕು. ಅದಕ್ಕೆ ಕಟ್ಸ್ಕೊ ರೀಲ್ಸ್ ಶೂಟ್ ಇತ್ತು, ಅಷ್ಟೇ ರೀಲ್ಸ್ ಮಾಡಕತ್ತಿದೆ. ಕಟ್ಟಿ ನೋಡ್ರಿ ಪರಿ ಬಸ್ಲಾಗತ್ತದ, ಸಿಕ್ಕಾಪಟ್ಟೆ ಬಸ್ಲಾಗ್ತದ. ಇಷ್ಟೇ ಕೂದ್ಲಿಕ್ಕೆ ಹಿಂಗೆ ಬಸ್ಲಾಗ್ತದ. ನಿಮ್ಗೆ ವಿಡಿಯೋ ಮಾಡೋದು ನೆನಪಾಗಿಲ್ಲ, ನಿಜ ಹೇಳ್ಬೇಕಂದ್ರೆ ಊಟ ಮಾತ್ರ ಸಪಾಸಟ್ ಮಾಡಿ ಏಕ್ ನಂಬರ್. ಇಲ್ಲಿ ಚಿಕನ್ ನೋಡ್ರಿ, ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನಾನು ರಾತ್ರಿ 3 ಗಂಟೆಗೆ. ಎಸ್ ಗೈಸ್, ನಿಜವಾಗ್ಲೂ ನೀವು ಕಾಮಿಡಿ ಅನ್ಸ್ಬೋದು ನಿಮ್ಗೆ. ಇಲ್ಲಿಂದ ತೋರಿಸ್ತೀನಿ ತಡ್ರಿ ನಿಮಗೆ, ಮತ್ತೆ ಹೊರಗಡೆ ಹೋಗೋದು ನೋಡಿ ಗೈಸ್. ನೈಟಾಗಿ ಕತ್ಲಾಗ್ಯದ, ಹೌದಲ್ಲ? ಟೈಮ್ ತೋರಿಸ್ತೀನಿ ನಿಮ್ಗೆ, ವೆಯ್ಟ್. ಯಾಕಂದ್ರೆ ನಂಬಲ್ಲಿ 3 ಗಂಟೆ ಆಗಿದೆ ಗೈಸ. ಇವಾಗ ಸ್ವಲ್ಪ ಹಸುವಾಗ ಗೈಸ್, ನಿಜ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕು, ಸಿಕ್ಕಾಪಟ್ಟೆ ಹಸುವಾಗ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಚಿಲ್ಕ ಮಾಡ್ಕೊಳತ್ತೀನಿ. ರೈಸ್ ಸಾಂಬಾರು ಅದ ನೈಟ್ ಮಾಡಿದ್ದು, ಅಂದ್ರೆ ನೀನು ನೈಟ ಅಂದ್ರೆ ಇವತ್ತು ನೈಟ, ಯಾವಾಗೋ ನೈಟ್ ಮಾಡಿದ್ದು ರೈಸ್ ಸಾಂಬಾರು ಅದ ಗೈಸ್. ಅದ್ರ ಜೊತೆ ಐತಲ್ಲ ಒಂದಿಷ್ಟು ಸಜ್ಕ ಮಾಡ್ಕೊಳತ್ತೀನಿ, ಸ್ವೀಟ್ ತಿನ್ನಂಗಲಾಗತ್ತದ. ಸೊ ಅದ್ರ ಸಲುವಾಗಿ ಐತಲ್ಲ ಇಲ್ಲಿ ಸಜ್ಕ ಮಾಡ್ಕೊಳತ್ತೀನಿ ನೋಡ್ರಿ. ತಗೋಬೇಡ ಏನು ಮಾಡ್ತೀರಲ್ಲ, ಏನೋ ಗೊತ್ತಿಲ್ಲ ಗೈಸ್. ನಿನ್ನೆ ಇದು ಕುಡ್ದಿದ್ದೆ, ನಂತರಪ್ಪ ಟಾನಿಕ್ ಕುಡ್ದಿದ್ದೆ. ಟಾನಿಕ್ ತಂದಿದ್ದೆ ನೋಡ್ರಿ, ಅದು ಅದೇ ಫಸ್ಟ್ ಟೈಮ್ ತಂದು ಫಸ್ಟ್ ಹಂಗೆ ಯೂಸ್ ಮಾಡಿದ್ದೀನಿ ನಿಜವಾಗ್ಲೂ. ಅದಕ್ಕೆ ಏನಾಗಿದೆ ಅಂದ್ರೆ ನಿನ್ನೆ ಅದ್ರ ಸಲುವಾಗಿ ಯಾವಾಗ ಎದ್ದೀನಿ ಅಂದ್ರೆ 4 ಗಂಟೆಗೆ ಎದ್ದೀನಿ, ಸಂಜೆ 4 ಗಂಟೆಗೆ. ನೀವೇನು ತಿಳ್ಕೊ, ಸಂಜೆ 4 ಗಂಟೆಗೆ ಎದ್ದೀನಿ. ನನಗೆ ಶಾಕ್ ಆಗಿಬಿಡೋದು ಪೂರ 4 ಗಂಟೆಗೆ ಟೈಮಿಂಗ್. 4 ಗಂಟೆ ನಾನೇನು ನಂಬಕ್ಕಾಗ್ತಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಅದ್ರ ಸಲುವಾಗಿ ನಮ್ದೇನೋ ಗೊತ್ತಿಲ್ಲ ಗೈಸ್. ಮದುವೆ ಆಗೋವರೆಗೂ ಇದು ಇದೇ ಥರ ಆಗುತ್ತಂತ ನನ್ನ ಅನಿಸಿಕೆ. ಯಾಕಪ್ಪ ಅಂದರೆ ಮಾಡೋರು ಯಾರಿಲ್ಲಲ್ಲ, ಅಡುಗೆ ಮಾಡೋರು. ಅದ್ರ ಸಲುವಾಗಿ ಕಷ್ಟ ಆಗ್ತಿದೆ ಗೈಸ್ ಸ್ವಲ್ಪ. ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದ. ಏನು ಮಾಡ್ಕೊಳಕ್ಕಾಗಲ್ಲ, ಮದುವೆ ಆಗೋ ತನಕ ನೋಡಮಂತ. ಆದಷ್ಟು ಬೇಗ ಒಂದು ಚಲೋ ಹುಡುಗಿ ಸಿಗಲಿ, ಮದುವೆ ಬಿಡಮಂತ. ಓಕೆ ಗೈಸ್, ಬನ್ನಿ ಪಟಾಪಟ್ ಅಂತ ಹೇಳಿದ್ರೆ ಸಜ್ಕ ಮಾಡ್ಕೊತೀನಿ. ನೋಡೋಂತಿರತ್ತ ಸಜ್ಕ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ ಹೆಂಗೆ ಮ್ಯಾಕ್ಸು ಗೈಸ್. ಏಕ್ ನಂಬರ್ ಸಜ್ಕ ಅಂತ ರೆಡಿ ಮಾಡ್ಕೊಂಡಿನಿ. ಅದನ್ನ ಇವಾಗ ಹಾಕ್ಕೊಂಡು ಸಪಾಸಾಟ್ ಮಾಡ್ತೀನಿ ಗೈಸ್. ಸಪಾಸಾಟ್ ಮಾಡಿಬಿಟ್ಟು ಮಾಡ್ಕೊಂಡ್ಬಿಡ್ತೀನಿ. ಯಾಕಪ್ಪ ಅಂದ್ರೆ ಮತ್ತೊಂದು ಸರ್ತಿ ಟಾನಿಕ್ ತೊಗೊಂಡಿದ್ದೆ, ಸಣ್ಣಗೆ ಸುಂದ್ ಮಾಡೋಕ್ಕಾಗೋದು. ಅದು ಹೆಂಗಂದ್ರೆ ಸುಂದವಾಗಿ ಬಿಡ್ತದೆ ಗೈಸ್. ನಿಜ ಹೇಳ್ಬೇಕಂದ್ರೆ ಮನುಷ್ಯ ಆಗೈತ ನಿಂದ್ರೆ ಓಡಿಸಲ್ಲ. ಸದ್ದು ಮಾಡಕತ್ತ ನನಗೆ ಕಣ್ಣು ಮುಚ್ಚೆ ಮಾಡ್ಕೊಂಡ್ಬಿಡ್ತೀನಿ. ಈಗ ಯಾವಾಗ ಎದ್ದೇಳ್ತೀನಿ ನನಗೆ ಗೊತ್ತಿಲ್ಲ, ಎದ್ದಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಗೈಸ್. ಬನ್ನಿ ನಾಳೆ ಬೇಗ ಹೇಳಕ್ಕೆ ಟ್ರೈ ಮಾಡ್ತೀನಿ. ಯಾಕಪ್ಪ ಅಂದ್ರೆ ದಿನ ಇದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾಳೆ ಬೇಗ ಹೇಳಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಅಲಾರಾಮ್ ಇಟ್ಟು ಮಲ್ಕೋತೀನಿ. ಸಿಕ್ಕಾಬಿಟ್ಟು ನಿದ್ದೆ ಬರುತ್ತೆ, ಅದಕ್ಕೆ ಮಲ್ಕೋತೀನಿ. ಬನ್ನಿ ಮಲ್ಕೊಂಡು ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮ್ಗೆ. ವೆಲ್ಕಮ್ ಬ್ಯಾಕ್ ಗೈಸ್. ನಿಮ್ಮ ಅಬ್ಬಾಯಿ ಕೊನೆಗೂ ಎದ್ದಿದ್ದು ರಾತ್ರಿ 12 ಗಂಟೆಗೆ, ಅಂದರೆ ಮಧ್ಯ 12 ಗಂಟೆಗೆ. ಇವಾಗ ಎದ್ದೀನಿ. ಎದ್ಬಿಟ್ಟು ಮತ್ತಪ್ಪ ಅದು ಹಸುವಾಗಿ ಎದ್ದೀನಿ, ಹಂಗೆ ಎದ್ದಿಲ್ಲ. ಸಿಕ್ಕಾಬಿಟ್ಟೆ ಒಂಥರ ಹೊಟ್ಟೆ ಹಸಿಲಾತಿತ್ತು. ಅದ್ರ ಸಲುವಾಗಿ ಎಚ್ಚರ ಆಗಿ ಅದಕ್ಕೆ ಎದ್ದೀನಿ ಫಟಾಫಟ್ ಅಂತ. ಇವಾಗ ಬ್ರಷ್ ಮಾಡ್ತೀನಿ. ಬ್ರಷ್ ಮಾಡಿಬಿಟ್ಟು ಒಂದಷ್ಟು ನೀರು ಇಡ್ತೀನಿ, ಸ್ನಾನ ಮಾಡಬೇಕು. ಅದ್ರ ಸಲುವಾಗಿ ಬನ್ನಿ ಫಟಾಫಟ್ ಅಂತ ಸ್ನಾನ ಮಾಡುವ. ಪಟಾಕ್ಸಿ ನೀರಿಗೆ ಇಡ್ತೀನಿ. ನೀರಿಗೆ ಇಟ್ಬಿಟ್ಟು ಸ್ನಾನ ಮಾಡಬೇಕು. ಸ್ನಾನ ಮಾಡಿಬಿಟ್ಟು ಆಮೇಲೆ ಊಟ ಮಾಡಬೇಕು. ಇಲ್ಲಾಂದ್ರೆ ಫಸ್ಟ್ ಊಟ ಮಾಡಿ ಆಮೇಲೆ ಸ್ನಾನ ಮಾಡೋದು. ಏನಾರ ಮಾಡಮಂತ. ಬನ್ನಿ ಗೈಸ್, ಬನ್ನಿ ಬೇಗ ಐತಲ್ಲ ಮಾಡಮಂತ. ಲೆಟ್ಸ್ ಗೋ ಗೈಸ್. ತಬ್ಬಡ ಜಳಕ ಅಂತೂ ಮಾಡಿದೆ ಗೈಸ್. ಮಧ್ಯಾಹ್ನ ಊಟ ಮಾಡಿಬಿಟ್ಟು ಜಳಕ ಮಾಡ್ತಾ ಇದ್ದಾಗ ಮಾಡೋದಾಗಿರ್ಲಿಲ್ಲ. ಬಿಕಾಸ್ ನಾನೇ ಮಲ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಆಫೀಸ್ ಸಿಕ್ಕಾಬಿಟ್ರೆ ನಿದ್ದೆ ಬರೋಕ್ಕಾಗಿತ್ತು. ಅದ್ರ ಸಲುವಾಗಿ ಬನ್ನಿ ಗೈಸ್, ಇವಾಗ ಫಟಾಫಟ್ ಅಂತ ಜಳಕ ಮಾಡಿ ರೆಡಿ ಆಗಿನಿ. ಇನ್ನು ತಲೆನೂ ಒಣಗಿಲ್ಲ. ಬನ್ನಿ ಹೋಗುವ ಇವಾಗ. ಬನ್ನಿ ಗೈಸ್, ಇವಾಗ ಐತಲ್ಲ ಹೋಗುವಾಗ ಈಗೊಂದು ವಿಡಿಯೋ ಶೂಟ್ ಅದ ಹೊರಗಡೆ. ಒಂದಿಬ್ರು ಹುಡುಗರು ಬೇಕಾಗಿತ್ತು. ಅದಕ್ಕೈತಲ್ಲ ನಮ್ಮ ಟೈಗರ್ ಗಂಗು ಆ್ಯಂಡ್ ರಾಜೌಲಿ ಅದರಿಬ್ರು. ಅದಕ್ಕೆ ಇದು ಒಂದು ಬೆಡ್ಶೀಟ್ ಬೇಕು ಅದಕ್ಕೆ ವಿಡಿಯೋಕ್ಕೆ. ಆ್ಯಂಡ್ ಒಂದು ಟ್ರೈಪೋಡ್ ಬೇಕು. ಇನ್ನೊಬ್ಬ ಮನುಷ್ಯನ ಟ್ರೈಪೋಡ್ ಬೇಕಾಗ್ತಿರ್ಲಿಲ್ಲ. ನನಗೆ ಇವರಿಬ್ಬರು ಮನುಷ್ಯ ಸಿಕ್ಕಿದೆ, ದೊಡ್ಡದಾಗ್ಯದ. ಅದ್ರ ಸಲುವಾಗಿ ಐತಲ್ಲ ಟ್ರೈಪೋಡ್ ಯೂಸ್ ಮಾಡ್ಬೇಕಂತೇಳಿ ಪ್ಲ್ಯಾನ್ದಾಗ ಹೊಂಟಿನಿ. ಮನೆ ಫಟಾಫಟ್ ಅಂತ ಹೋಗಿ ಒಂದು ವಿಡಿಯೋ ಶೂಟ್ ಮಾಡ್ಕೊಂಬರೋದ. ವಿಡಿಯೋ ಶೂಟ್ ಮಾಡ್ಕೊಂಬರೋ ಮತ್ತು ಸಿಕ್ಕಾಪಟ್ಟೆ ತೆಗೆದಾಗಿ ಆಗುತ್ತೆ. ಜಸ್ಟ್ ಸ್ನಾನ ಮಾಡಿ ಅದ್ರ ಸಲುವಾಗಿ ಎತ್ಕೊ ಹೋಗುವ ಬರುವ. ಬನ್ನಿ ಬಂಕೆ ಮತ್ತೊಬ್ಬ ಸೈಟ ಇಷ್ಟು ಚಿಕನ್ ಮಾಡ್ಕೊಂಡು ನಮ್ಮಂತ. ಬನ್ನಿ ಎದ್ದ
ಕಾಣುತ್ತೀಗ ಅಲ್ಲೇ ಮಕ್ಕೊಂಡಲ್ಲೇ ಹಿಂಗೆ ಹೇಳ್ತೀನಿ ನೋಡು. ಗೈಸ್ ಬಂದು ಇವಾಗ ಇಲ್ಲಿ ಟ್ರೈಪೋಡ್ ಹಚ್ಚಿ ಇಲ್ಲಿ ನಮ್ಮ ಟೈಗರ್ ಗಂಗು ಮತ್ತು ರಾಜಾವಲಿ ಜೊತೆ ಒಂದು ರೀಲ್ ಶೂಟ್ ಇತ್ತು. ಅದನ್ನೇ ಏಕ್ ನಂಬರ್ ಮಾಡಿದೆ. ನಮ್ಮ ಟೈಗರ್ ಗಂಗು ಅವ್ರು ಏಕ್ ನಂಬರ್ ಆ್ಯಕ್ಟಿಂಗ್ ಮಾಡ್ಯಾರ. ಟೈಗರ್ ಪ್ರಭಾಕರ್ ಅವ್ರ ಫ್ಯಾನ್ ಅವರು ಖತರ್ನಾಕಾಗಿ ಆ್ಯಕ್ಟಿಂಗ್ ಮಾಡಿದ್ರು. ನಾವು ಅಂತೂ ಈಗ ಬಿಟ್ಟು ಬನ್ನಿ ಇವಾಗ ಒಂದು ಸ್ವಲ್ಪ ಚಾ ಕುಡಿಯೋದು, ಚಾ ಕುಡೋಕ್ಕೆ ಮನೆಗೆ ಹೋಗೋಣ. ಮನೆಗೆ ಹೋಗಿ ಕೆಲಸ ಮಾಡ್ಬೇಕು, ಅದಕ್ಕೆ ಕಟ್ಸ್ಕೊ ಹೋಗೋ ಬನ್ನಿ ಇವಾಗ ಪಟಾಪಟ್. ಗೈಸ್ ಇವಾಗ ಅಲ್ಲಿಂದ ಒಂದು ಸ್ವಲ್ಪ ಚಾ ಕುಡ್ಲಕ್ಕಂತೇಳಿ ಬಂದಿದ್ವಿ ನಾವು ಎಲ್ಲ ಮಂದಿ ಕುಡಿಕೆರೆ. ಆ್ಯಂಡ್ ಇದೆಲ್ಲ ಇದು ಕೌದಿ ಅದು ಹಿಡ್ಕೊಂಡು ಕುಂತಿದ್ ನೋಡಿ ಮಂದಿ ಎಲ್ಲ ಇಷ್ಟು ವಿಯರ್ಡೆ ನೋಡತ್ತಾರ. ಮೇವಪ್ಪ ಹಳ್ಳಿಯಾಗ ಬಂದಾಗ ಹಿಂಗೆ ಕೂತದೆ ನೋಡಕತ್ತಾರ. ನಿಜ ಆಗತ್ತಂದ್ರೆ ಹಂಗೆ ನೋಡಕತ್ತಾರ ನೋಡ್ರಿ ಗೈಸ. ಬನ್ನಿ ಪಟ ತೆಳಗೆ ಅಡಿಗೆ ಮಾಡೋಕೆ ಏನೋ ಭಾಳ ಕೆಲಸ ಅದಕ್ಕೆ ಬನ್ನಿ ಹೋಗುವ ಈಗ ಬೇಗ. ಗೈಸ್ ಸರಿಯಾದ ಬಂದಿವಾಗ ಒಂದಿಷ್ಟು ಇಲ್ಲಿ ಮನ್ಯಾಗ ಒಂದು ರೀಲ್ಸ್ ಮಾಡೋದಿತ್ತು, ರೀಲ್ಸ್ ಶೂಟ್ ಇತ್ತು. ಅದ್ರ ರೀಲ್ಸ್ ಮಾಡಕತ್ತಿದೆ. ಕಟ್ಟಿ ನೋಡ್ರಿ ಪರಿ ಬಸ್ಲಾಗತ್ತದ, ಸಿಕ್ಕಾಪಟ್ಟೆ ಬಸ್ಲಾಗತ್ತದ. ಇಷ್ಟೇ ಕೂದ್ಲಿಕ್ಕೆ ಹಿಂಗೆ ಬಸ್ಲಾಗತ್ತದ. ಜನರನ್ನ ಎಷ್ಟು ಬಿಟ್ಟಿರ್ತಾರೆ ಕೂದಲು, ಅದಕ್ಕೆ ಅವ್ರಿಗೆ ಹಂಗಲ್ಲಕ್ಕೆ ನೀವು ಯೋಚನೆ ಮಾಡಿ. ಭಾಳ ಜನ ಕಾಮೆಂಟ್ ಮಾಡಿದ್ರಿ ಎಷ್ಟಲ್ಲಿ ಇರಲಿ ಚಂದ ಕಾಣಕತ್ತೈತ್ರ ಈಗ. ಬಟ್ ನನಗೆ ಮನ್ಸು ಎಲ್ಲಿತನ ಬರ್ತಾ ಅಲ್ಲಿ ಇಟ್ಕೋತೀನಿ, ಆಮೇಲೆ ಈ ಥರ ಕಟ್ ಮಾಡಿಸ್ತೇನೆ. ಓಕೆ ಗೈಸ್ ಬನ್ನಿ ಇವಾಗ ಪಟ ಅಂತ ಒಂದು ಸ್ವಲ್ಪ ಚಿಕನ್ ತಂದೀನಿ. ಬರುವಾಗ ಒಂದು 5 kg ಚಿಕನ್ ತಂದೀನಿ. ಇಷ್ಟು ನಾನು ಒಬ್ಬನಿ ಒಂದೇ ಟೈಮ್ ಆಗಷ್ಟು ಅದು ಚಿಕನ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಡೈರೆಕ್ಟ್ ತೋರಿಸ್ತೀನಿ ಅಂತ. ಚಿಕನ್ ಮಾಡೋದೇನು ಭಾಳ ಏನು ಡಿಫಿಕಲ್ಟ್ ಇಲ್ಲ, ಡಿಫಿಕಲ್ಟ್ ಚಾಲೆಂಜ್ ಅಲ್ಲ ಅದು ಚಿಕನ್ ಮಾಡೋದು. ಜಸ್ಟ್ ನಾರ್ಮಲ್ ಹೆಂಗೆ ಮಾಡ್ತಲ್ಲ ಹಂಗೆ ಮಾಡಿದಿರ್ತಾರೆ, ನಾನು ಹಂಗೆ ಮಾಡ್ತೀನಿ. ನಿಮ್ಗೆ ತೋರಿಸ್ತೀನಿ ಗೈಸ್. ಆಮೇಲೆ ಒಂದು ಚಿಕನ್ ಒಂದಿಷ್ಟು ಒಂದು ಹೊರಗಿಳಿದು ಒಂದು 4 ಚಪಾತಿ ಥರ ಮತ್ತು ಹೋಗ್ಯಾರೆ. ನಾವು ಮನೆ ಮಾಡ್ಕೊಂಡು ತಿನ್ನೋದಾಗಲ್ಲ ಅಷ್ಟಿಂದ. ಹೊರಗಿಳಿದು ಒಂದು 4 ಚಪಾತಿ ತಂದು ಚಿಕನ್ ಮತ್ತು ರೈಸ್ ಬಿಸಿ ಒಂದು ರೈಸ್ ಮಾಡ್ಕೊಂಡು ಜಡೆ ಮತ್ತು ಬನ್ನಿ ನೋಡ್ರಿ. ಕಟ್ನಿರ ಸ್ವಲ್ಪ ಫ್ಯಾನ್ ಬಿಡಕ್ಕೆ ನಿಂದಿರ್ತೀನಿ. ಒಂದಿಷ್ಟು ಸಿಕ್ಕಾಬಿಡ ತೆಗಿಬಿಡ್ತದೆ, ತಾಬಡ್ ತೆಗಿಬಿಡ್ತದೆ. ಫ್ಯಾನ್ ಬಿಡಕ್ಕೆ ನಿಂತರ ಒಂಥರ ಸ್ವರ್ಗ ಹಿಂಗೆ ಹೊಂಟಿನ ಮ್ಯಾಗ ಹೊಂಟಿನ ಅನಿಸ್ತಾವೆ. ಮಸ್ತ್ ವಿಡಿಯೋ ಶೂಟ್ಗಳದು ಒಂದೆರಡು. ಯಾರ್ಯಾರು ನೋಡಿರಿ ಹಾಕ್ತೀನಿ ಯೂಟ್ಯೂಬಾಗಿ, ಇನ್ಸ್ಟಾ 2 ಸೈಡ್ ಹಾಕಿರ್ತೀನಿ. ಇನ್ಸ್ಟಾಗೆ ಯಾರು ಫಾಲೋ ಮಾಡಿ ಗೈಸ್. ಓಕೆ ಗೈಸ್ ಬನ್ನಿ ಪಟಾಕ್ಸ್ ಅಡುಗೆ ಮಾಡ್ಕೊಂಬಿಟ್ಟು ಸಿಗ್ತೀನಿ ನಿಮ್ಗೆ. ಅದೆಲ್ಲ ಪಟ ಅಡುಗೆ ಮಾಡ್ಕೊಬೇಕು. ಭಾಳ ಹಸುವಾಗಿದೆ ಅದಕ್ಕೆ. ಮಧ್ಯಾಹ್ನದಾಗ ಒಂದು ಸ್ವಲ್ಪ ತಿಂದೀನಿ ಅದಕ್ಕೆ. ಅದು ನೀನು ನೈಟ್ ಮಾಡಿ ತಿಂದೆ ಮಧ್ಯಾಹ್ನದಾಗ ತಿಂದ್ರೆ ನಾನು ಈ ಬೆಳಗ್ಗೆ ಫ್ರೆಶ್ ಮಾಡ್ಕೊಂಡು ತಿಂದಿಲ್ಲ, ನೈಟಿನ ತಿಂದಿನಿ. ಈಗೈತೆ ಹಸುವಾಗಿದೆ ಅದಕ್ಕೆ ಪಟಾಕ್ಸ್ ಅಡುಗೆ ಮಾಡ್ಕೊತೀನಿ. ಗೈಸ್ ಏಕ್ ನಂಬರ್ ಊಟ ಸೆಟ್ ಮಾಡಿದೆ. ಹೆಂಗಪ್ಪ ಅಂದ್ರೆ ನಿಮ್ಗೆ ವಿಡಿಯೋ ಮಾಡೋದು ನೆನಪಾಗಿಲ್ಲ, ನಿಜ ಹೇಳ್ಬೇಕಂದ್ರೆ ಊಟ ಮಾತ್ರ ಸೆಟ್ ಮಾಡೀನಿ ಏಕ್ ನಂಬರ್. ಇಲ್ಲಿ ಚಿಕನ್ ನೋಡ್ರಿ, ಇಲ್ಲಿ ಚಿಕನ್ ಇಷ್ಟ ಉಳ್ದದ. ಚಿಕನ ಮತ್ತು ಚಪಾತಿ ತಿಂದಿನಿ, ತಾಬಡ್ತು ಬಡ ಏಕ್ ನಂಬರ್. ನಾನು ನೆನಪಿಲ್ಲ ಅಂದ್ರೆ ವಿಡಿಯೋ ಮಾಡಬೇಕು ಅನ್ನೋದು. ಸೊ ಅದರೊಳಗೆ ಹೋಗ್ಬಿಡ್ತಾರೆ ನನಗೆ. ಶಿಸ್ತಾಗೆ ಅಡುಗೆ ಮಾಡ್ಕೊಂಡೆ ಸೀದಾ ಊಟಕ್ಕೆ ಕೂತ್ಬಿಟ್ಟೇನೆ ಬಿಗ್ ಬಾಸ್ ನೋಡ್ತಾ. ಸೊ ಬನ್ನಿ ಲಾಸ್ಟಲ್ಲಿ ಎನರ್ಜಿ ಡ್ರಿಂಕ್ ಬೇಕೇ ಬೇಕಲ್ಲ, ಹೌದಲ್ಲ. ಎನರ್ಜಿ ಡ್ರಿಂಕ್ ಇರಲಿಲ್ಲ ಅಂದ್ರೆ ಊಟನೇ ಅಧೂರಿ ಅನಿಸ್ಬಿಡ್ತು ಮನುಷ್ಯಾಗ. ಬನ್ನಿ ಇವಾಗ ಇದೆಲ್ಲ ಊಟ ಅಂತ ಆಯಿತು. ರಾತ್ರಿ ಎಷ್ಟಾಗ್ಯದ ಈಗ ಅಂದ್ರೆ 11 ಗಂಟೆ ಆಗ್ಯದ. ನನಗೆ ಇವಾಗ ನಿದ್ದೆ ಅಂತೂ ಬರ್ಲಿಕ್ಕದ. ರಾತ್ರಿ ಬೆಳಗ್ಗೆ ಓಡಾಡೋದು, ಮುಂಜಾನೆ ಆಗ್ಲತ್ತಿರ್ತಾವೆ ಮಕ್ಕಳದು, ಅಷ್ಟೇ ನಮ್ಮ ಕೆಲಸ ಗೈಸ್. ಅದು ಬಿಟ್ಟರೆ ಏನಿಲ್ಲ. ಗೈಸ್ ಪಟ ತೆಳಗೆರೆ ನಾನು ಏನೇನೋ ವರ್ಕ್ ಅಂದರೆ ಮಿನಿ ಬ್ಲಾಗ್ಸ್ ಎಡಿಟಿಂಗ್ ಏನೇ ಇರ್ತದೆ ಎಲ್ಲ ಮುಗಿಸ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ ಅಂತ ನಿಮಗೆ. ಗೈಸ್ ಇವಾಗ ಬೆಳಗ್ಗೆ ಎದ್ದೇನೆ ಮಲ್ಕೊಂಡ್ಬಿಟ್ಟಿದ್ದೆ. ನಾನು ಏನು ಎಡಿಟ್ ಮಾಡಿಲ್ಲ, ಏನು ಮಾಡಿಲ್ಲ. ಅದಕ್ಕೆ ನಿನ್ನೆ ಲಾಂಗ್ ವಿಡಿಯೋದು ಏನು ಬಂದಿರಲಿಲ್ಲ. ಸೊ ಶಿಸ್ತಾಗಿ ನಿದ್ದೆ ಮಾಡಿದೆ ನಾನು ನಿನ್ನೆ ನೈಟ. ನಿದ್ದೆ ಹತ್ತಲ್ಲ ಅಂದ್ಕೊಂಡಿದ್ದೆ, ಸ್ವಲ್ಪ ಅಡ್ಡಾಗಿ ಮಾಡೋ ನಿದ್ದೆ ಆಯ್ತು. ಬಿಟ್ಟು ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡ್ತು. ಆಮೇಲೆ ಡೈರೆಕ್ಟ್ ಮಲ್ಕೊಂಡು ಆಮೇಲೆ ಈಗ ಇದ್ದೆ ನೋಡ್ರಿ ಬೆಳಗ್ಗೆ. ಈಗ 10 ಗಂಟೆ ಮೇಲೆ ಆಗ್ಯದ. ಸೊ ಬನ್ನಿ ಹೋಗ್ತೀನಿ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ, ಯಾಕಂದ್ರೆ ನಾಳೆ ವಿಡಿಯೋ ಸ್ಟಾರ್ಟ್ ಆಗುತ್ತಾ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ. ಫ್ರೆಂಡ್ಸ್ ಅಪ್ಪ ಮೇಲೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿಸಿ ಮೇಲೆ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಅಷ್ಟೇ.